12ನೇ ಶತಮಾನದಲ್ಲಿ ಎಲ್ಲ ಹಾದಿಗಳು ಎಲ್ಲಿಗೆ ಸೇರ್ತಾ ಇದ್ವಂತಂದ್ರೆ ಅದು ಕಲ್ಯಾಣಕ್ಕೆ ಸೇರ್ತಿದ್ವಂತೆ. 16ನೇ ಶತಮಾನದಲ್ಲಿ ಎಲ್ಲ ಹಾದಿಗಳು ಎಲ್ಲಿಗೆ ಸೇರ್ತಾ ಇದ್ವು ಅಂದ್ರೆ ಪ್ಯಾರಿಸ್ಗೆ ಸೇರ್ತಾ ಇದ್ವಂತೆ. ಈ ತಿಂಗಳಲ್ಲಿ ಎಲ್ಲ ಹಾದಿಗಳು ಎಲ್ಲಿಗೆ ಸೇರ್ತಾ ಇದ್ದಾವೆ, ರಾಯಚೂರಿನ ಎಲ್ಲ ಹಾದಿಗಳು ಎಲ್ಲಿಗೆ ಸೇರ್ತಾ ಇದ್ದಾವೆ ಅಂತಂದ್ರೆ ಅದು ಉಟುಗನೂರು ಸುಕ್ಷೇತ್ರಕ್ಕೆ ಸೇರ್ತಾ ಇದ್ದಾವೆ. ಹಾಗೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಬಹಳಷ್ಟು ಖುಷಿ ಆಗ್ತದೆ. ಇಷ್ಟು ಜನ ಮಹಿಳೆಯರನ್ನ ಬಹಳ ಅಪರೂಪದಲ್ಲಿ ನಾವು ಒಂದೇ ಕಡೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಪರಮ ಪೂಜ್ಯರ ಮೇಲೆ ಇಟ್ಟಿರುವಂತಹ ಪ್ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಸೇರಿರುವುದು ಅದು ಒಂದು ದೊಡ್ಡ ನಿದರ್ಶನ ಹಾಗೆ ಅಂತ ನಾವು ಭಾವಿಸ್ತೇವೆ. ಇವತ್ತು ಉಡಿ ತುಂಬ ಕಾರ್ಯಕ್ರಮವನ್ನ ಎಲ್ಲ ಇಟ್ಕೊಂಡಿದ್ದೀರಿ. ಉಡಿ ಯಾಕೆ ತುಂಬ್ತಾರೆ ಅಂತಂತ ನಿಮ್ಮೆಲ್ಲರಿಗೂ ಗೊತ್ತಿದೆಯೇನು? ತವ್ರ ಮನೆಯಲ್ಲಿ ತುಂಬ್ತಾರೆ. ಇವತ್ತು ಮಠದಲ್ಲಿ ತುಂಬ್ತಾ ಇದ್ದಾರೆ. ತವ್ರ ಮನೆಯಿಂದ ಹೊರಗೆ ಹಾಕಿದ್ರು ಕೂಡ ಮಠ ಯಾವಾಗಲೂ ಕೂಡ ನಿಮ್ಮ ಬೆನ್ನಿಗೆ ಇದ್ದೇ ಇರ್ತದೆ ಅನ್ನುವಂತಹ ಖಾತ್ರಿಗೋಸ್ಕರ ಈ ಒಂದು ಉಡಿ ತುಂಬುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು. ಮಠ ಎರಡನೇ ತವ್ರ ಮನೆ ಇದ್ದಂಗ. ಯಪ್ಪ ಅಂತ ತಿಳ್ಕೊಂಡು ಹೋದಾಗ ಬೇಡಿದ್ದನ್ನ ಬೇಡಿದವರಿಗೆ ನೀಡುವಂತ ಶಕ್ತಿ ಕರ್ತೃಗಳು ಇವತ್ತು ಎಲ್ಲಾ ಮಠಗಳಲ್ಲಿ ರಾರಾಜಿಸ್ತಾ ಇದ್ದಾರೆ. ಉಡಿ ಯಾಕೆ ತುಂಬ್ತಾರ ಅನ್ನೋದು ಗೊತ್ತದೇನು? ಸಂಕ್ಷಿಪ್ತ ಹೇಳ್ತೀನಿ, ನಂಗೆ ಸಮಯ ಇಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಏನೇನು ಇರ್ತದೆ ಉಡಿ ತುಂಬುವಂತಹ ಸಾಮಾನುಗಳಾಗ? ಕುಬುಸ ಇರ್ತದೆ, ಅದು ಮಾನಕ್ಕ. ಬಟ್ಟೆ ಇರ್ತದೆ, ಅದು ಮಾನಕ್ಕ. ಅಕ್ಕಿ ಇರ್ತದೆ, ಅದು ಹೊಟ್ಟೆಗೆ. ಕುಂಕುಮ ಇರ್ತದೆ, ಹಣೆ ಚಂದ ಕಾಣ್ಲಿ ಅಂತ. ಅರ್ಶನ ಇರ್ತದೆ, ಗಲ್ಲ ಚಂದ ಕಾಣ್ಲಿ ಅಂತ. ಬಳೆಗಳಿರ್ತವೆ, ಕೈ ಚಂದ ಕಾಣ್ಲಿ ಅಂತ. ಇನ್ನ ಕೊಬ್ಬರಿ ಇರ್ತದಲ್ ತಾತ್ನವ್ರೆ, ಅದು ಎದಕ್ಕ ಅಂತ ಕೇಳಿದ್ರೆ, ಇಲ್ಲಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತೀಯ ತಾಯಿ ನೀನು, ಕೊಬ್ಬರಿಯ ಸಂಕೇತ ಏನಂತಂದ್ರೆ ಕೊಬ್ಬರಿ ಯಾಕೆ ಕಟ್ ಕಳಿಸ್ತೀವಿ ಅಂದ್ರೆ ಕಬರು ಚೆನ್ನಾಗಿರ್ಲಿ ನಿಂದು ಅಂತ ತಿಳ್ಕೊಂಡು ಕಟ್ ಕಳಿಸ್ತಾ ಇದ್ದೇವೆ ಹಾಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಎಲ್ಲಾ ವಸ್ತುಗಳು ಉಡಿಯಲ್ಲಿ ಹಾಕುವಂತ ಒಂದು ಪರಂಪರೆ ಅದು ಭಾರತದಲ್ಲಿ ಬಿಟ್ರೆ ಮತ್ತಿನ್ನೆಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲ. ನೀವೆಲ್ಲ ಒಂಥರ ಆದಿಶಕ್ತಿಗತೆ ಕಾಣಿಸ್ತಾ ಇದ್ದೀರಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಎಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸೊನ್ನಲಿಗ ಸಿದ್ದರಾಮರು ಹೇಳುವಂತೆ ಇವತ್ತು ಪರಮ ಪೂಜ್ಯರ ಪಟ್ಟಾಧಿಕಾರ ಒಂದು ನೆಪ ಮಾಡಿಕೊಂಡು ತಮ್ಮೆಲ್ಲರನ್ನ ಇಲ್ಲಿ ಕರೆಸಿ ನಿಮ್ಮೆಲ್ಲರಿಗೆ ಉಡಿ ತುಂಬಿಸಿ ಒಂದು ಗೌರವವನ್ನ ತೋರ್ತಾ ಇದ್ದಾರಲ್ಲ. ಹಾಗಾಗಿ ಪರಮ ಪೂಜ್ಯರಿಗೆ ಒಂದ್ಸಲ ಜೋರಾದ ಚಪ್ಪಾಳಿ ಮೂಲಕವಾಗಿ ನಾವು ಅಭಿನಂದಿಸಬೇಕಾಗ್ತದೆ. ಇನ್ನ ನಮ್ಮ ಪರಮ ಪೂಜ್ಯರು ನಾವು ಸುತ್ತೂರು ಗುರುಕುಲದಲ್ಲಿ ಒಟ್ಟಿಗೆ ಇದ್ದವರು. ನಮಕಿನ ಹಿರಿಯ ಪರಮ ಪೂಜ್ಯರು, ನಮಕಿನ ವಯಸ್ಸಿನಲ್ಲಿ ಮತ್ತು ಅಲ್ಲಿ ನಮಗೆ ಸೀನಿಯರ್ ಆಗಿದ್ರು. ಅವರು ಎಷ್ಟು ಸಾತ್ವಿಕ ಸ್ವಭಾವದವರು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅವ್ರ ಬಗ್ಗೆ ಮತ್ತಿನ್ನೇನು ಹೇಳಬೇಕಾಗಿಲ್ಲ. ಕೆಟ್ಟವರಿರ್ಲಿ ಒಳ್ಳೆಯವರಿರ್ಲಿ ಯಾರೇ ಇರ್ಲಿ, ಇವರು ನಮ್ಮವರಪ್ಪ ಅಂತ ಸುಮ್ಮ ಆಗ್ಬಿಡ್ತಾರೆ. ಹಿಂದೆಯನ್ನ ಬೈದವರಿಗೆ ಮುಂದೆಯನ್ನ ಬೈದವರಿಗೆ ಕುಂದದೆಲ್ಲ ಜನರ ನಡುವೆ ಬೈದಡವರಿಗೆ ಇಂಧುದರನ ಕರುಣದಿಂದ ಅಂಧಣವೂ ಏರುವಂತೆ ಕುಂದದಲ್ಲಿ ಅವರಿಗೆಲ್ಲ ಭೋಗವಾಗಲಿ. ಹಿಂಗದೆನ್ನ ನಿಂದಿಸಿದ ಜನಗಳೆಲ್ಲರೂ ಹಾಂಗೆ ಶಿವನು ಅವರಿಗೆಲ್ಲ ಭಾಗ್ಯವಿಯಲಿ ಅನ್ನುವಂಥ ಸ್ವಭಾವದವರು ನಮ್ಮ ಮರವಿ ಬಸವರಾಜೇಂದ್ರ ದೇಶಿಕೇಂದ್ರ ಮಹಾಸ್ವಾಮಿಗಳು. ಹಾಗೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿಯೂ ಹಾಗೆ ಇದ್ರು, ಈಗೂ ಹಾಗೆ ಇದ್ದಾರೆ. ಮಠಕ್ಕ ಯಾವುದೇ ಭಕ್ತರು ಬರಲಿ, ಸಣ್ಣವರಿರ್ಲಿ ದೊಡ್ಡವರಿರ್ಲಿ ರಾಜಕಾರಣಿಗಳಿರ್ಲಿ ಇರ್ಲಿ ಯಾರೇ ಇರಲಿ, ಅವರನ್ನ ಸಮಾನವಾದ ದೃಷ್ಟಿಯಿಂದ ನೋಡುವಂತಹ ಪರಮ ಪೂಜ್ಯರು ನಿಮ್ಮೆಲ್ಲರಿಗೂ ಸಿಕ್ಕಿರುವುದು ಕೂಡ ನಿಮ್ಮ ಸುದೈವ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಉಟುಕನೂರ ಒಂದು ಇತಿಹಾಸದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮ ಸಾಗಿ ಬಂದಿದೆ. ಹೀಗಾಗಿ ತಮ್ಮೆಲ್ಲರಿಗೂ ಜಗದೀಶ್ವರಿ ಮತ್ತು ಉಟುಗನೂರ ತಾತ್ನವರು ನಿಮ್ಮೆಲ್ಲರಿಗೆ ಸನ್ಮಾನಗಳು ಉಂಟು ಮಾಡಲಿ ಹಾಗೆ ಅಂತ ಹಾರೈಸಿ ಮಾತುಗಳಿಂದ ವಿರಮಿಸ್ತೇವೆ. ನಮಸ್ಕಾರ.